ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನನ್ನ ಬೆಂಗಳೂರು ಟು ಕಾಶ್ಮೀರ್ ಫ್ಲೈಟ್ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ, ನಾವು ಫ್ಲೈಟ್ಗೆ ಹೋಗಬೇಕಾದ್ರೆ ಯಾವ್ಯಾವ ಥರದ ಪ್ರೊಸೀಜರ್ಗಳನ್ನು ಪಾಸ್ ಮಾಡಿ ಹೋಗಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೂ ಕೂಡ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಹೇಗೆ ಹೋಗಬೇಕು ಫ್ಲೈಟ್ಗೆ, ಏರ್ಪೋರ್ಟಲ್ಲಿ ಯಾವ್ಯಾವ ಥರದ ಪ್ರೊಸೀಜರ್ಸ್ಗಳಿರುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆ ತನಕ ನೋಡಿ. ಸೊ ನಮ್ಮ ಫ್ಲೈಟ್ ಬಂದು ಶ್ರೀನಗರ್ಗೆ ಬೆಳಗ್ಗೆ 8 ಗಂಟೆಗೆ ಇತ್ತು. ಸೊ 8 ಗಂಟೆಗೆ ಅಂದರೆ ನಾವು 6 ಗಂಟೆಗೆ ನಾವು ಏರ್ಪೋರ್ಟ್ ರೀಚ್ ಆಗಬೇಕಾಗಿತ್ತು. ಯಾವತ್ತೂ ಕೂಡ ಅಷ್ಟೇ, ನಮ್ಮ ಫ್ಲೈಟ್ ಟೈಮಿಂಗ್ಸ್ ಏನಿರುತ್ತೆ ಅದಕ್ಕಿಂತ 2 ಅವರ್ಸ್ ಮುಂಚೆನೇ ನಾವು ಏರ್ಪೋರ್ಟ್ಗೆ ರೀಚ್ ಆಗಬೇಕಾಗತ್ತೆ. ಯಾಕಂದರೆ ಚೆಕ್ ಇನ್ ಮಾಡೋದು ಎಲ್ಲ ಪ್ರೊಸೀಜರ್ಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ 2 ಅವರ್ಸ್ ಬೇಕಾಗುತ್ತೆ. ಸೊ ನಾವು 2 ಅವರ್ಸ್ ಮುಂಚೆನೇ ಏರ್ಪೋರ್ಟ್ಗೆ ರೀಚ್ ಆಗಬೇಕಾಗತ್ತೆ. ಸೊ ಬೆಳಗ್ಗೆ ನಾವು 5 o'clock ಕ್ಯಾಬ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೊರಟ್ವಿ. ಸೊ ಏರ್ಪೋರ್ಟ್ಗೆ ಹೋಗೋದಕ್ಕೆ ನಿಮಗೆ ಹಲವಾರು ಬಸ್ಗಳು ಕೂಡ ಸಿಗುತ್ತೆ, ಇಲ್ಲಾಂದರೆ ನೀವು ಕ್ಯಾಬ್ ಕೂಡ ಮಾಡ್ಕೊಂಡು ಹೋಗ್ಬೋದು. ನಾವಿಲ್ಲಿ ಕ್ಯಾಬ್ ಮಾಡ್ಕೊಂಡು ಹೋದ್ವಿ. ಸೊ ನಾವು ಎಷ್ಟು ಬೇಗ ಹೋಗ್ತೀವಿ ನಮಗೆ ಅಷ್ಟು ಒಳ್ಳೆಯದು. ಸೊ ಹೋಗೋದಕ್ಕೆ ಮಿನಿಮಮ್ 1 ಅವರ್ ಜರ್ನಿ ಅಂತೂ ಬೇಕಾಗುತ್ತೆ ಮೆಜೆಸ್ಟಿಕ್ಕಿಂದ ಏರ್ಪೋರ್ಟ್ ಹೋಗೋದಕ್ಕೆ. ಸೊ ನಾವು 1 ಅವರಲ್ಲಿ ರೀಚ್ ಆದ್ವಿ. ಸೊ ಏರ್ಪೋರ್ಟ್ಗೆ ಎಂಟ್ರಿ ಆದ ತಕ್ಷಣ ನಾವು ಬುಕ್ ಮಾಡಿದ್ದು ವಿಸ್ತಾರ ಫ್ಲೈಟ್ ಟರ್ಮಿನಲ್ 2ಗೆ ನಾವು ಹೋಗಬೇಕಾಗಿತ್ತು. ಸೊ ಟರ್ಮಿನಲ್ 2ಗೆ ನಾವೀಗ ಹೋಗ್ತಾ ಇದ್ದೀವಿ. ನಾವು ಏರ್ಪೋರ್ಟ್ ಒಳಗೆ ಎಂಟ್ರಿ ತೊಗೊಳ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಇಲ್ಲಿಂದನೇ ನಾವು ಪರ್ಮಿಷನ್ ತೊಗೊಂಡು ಹೋಗಬೇಕಾಗತ್ತೆ. ಇಲ್ಲಿ ನಮ್ಮ ಚೆಕ್ ಇನ್ ಆಗಬೇಕಾಗತ್ತೆ. ಇಲ್ಲಿ ನಾವು ಆಧಾರ್ ಕಾರ್ಡನ್ನು ತೋರಿಸ್ಬಿಟ್ಟು ನೆಕ್ಸ್ಟ್ ನಮಗೆ ಒಳಗಡೆ ಹೋಗೋದಕ್ಕೆ ಅವರು ಪರ್ಮಿಷನ್ ಕೊಡ್ತಾರೆ. ಸೊ ನೀವು ಕೂಡ ಹೋಗಬೇಕಾದ್ರೆ ಫಸ್ಟ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಫ್ಲೈಟ್ ಟಿಕೆಟನ್ನು ತೋರಿಸಿನೇ ನೀವು ಮುಂದಕ್ಕೆ ಹೋಗಬೇಕಾಗತ್ತೆ. ನಾವು ಇಲ್ಲಿ ನಮ್ಮ ಆಧಾರ್ ಕಾರ್ಡನ್ನ ತೋರಿಸ್ಬಿಟ್ಟು ಒಳಗಡೆ ಎಂಟ್ರಿ ಆದ್ವಿ. ಹಾಗೆ ಒಳಗೆ ಬಂದ ತಕ್ಷಣ ನೀವು ಮಾಡಬೇಕಾಗಿದ್ದು ಏನು ಅಂದರೆ ನಿಮ್ಮ ಲಗೇಜ್ ಚೆಕ್ ಇನ್ನ ಮಾಡಿಸ್ಬೇಕಾಗತ್ತೆ. ನೀವು ನಿಮ್ಮ ಫ್ಲೈಟ್ ಯಾವುದು ಅಂತ ನೋಡ್ಕೊಂಡ್ಬಿಟ್ಟು ಆ ಫ್ಲೈಟ್ ಕೌಂಟರ್ಗೆ ಹೋಗ್ಬಿಟ್ಟು ನೀವು ನಮ್ಮ ಲಗೇಜ್ನ ಚೆಕ್ ಇನ್ ಮಾಡಿಸ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ಬೋರ್ಡ್ಗಳನ್ನು ಹಾಕಿರ್ತಾರೆ. ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವು ಅದರಲ್ಲಿ ನೋಡ್ಕೊಂಡ್ಬಿಟ್ಟು ನಿಮ್ಮ ಫ್ಲೈಟ್ ಕೌಂಟರ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಲಗೇಜ್ ಚೆಕ್ ಇನ್ ಮಾಡಿಸಿ ಡ್ರಾಪ್ ಮಾಡಬೇಕಾಗತ್ತೆ. ನೀವು ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನೀವು 2 ಟೈಪ್ಸ್ ಆಫ್ ಬ್ಯಾಗ್ಸ್ನ ತೊಗೊಂಡು ಹೋಗ್ಬೋದು. ಒಂದು ಚೆಕ್ ಇನ್ ಬ್ಯಾಗ್, ಇನ್ನೊಂದು ಲಗೇಜ್ ಬ್ಯಾಗ್. ಚೆಕ್ ಇನ್ ಬ್ಯಾಗ್ನಲ್ಲಿ ನೀವು 7 kg ಅಷ್ಟು ವೆಯ್ಟ್ ಇರೋಷ್ಟು ಲಗೇಜ್ನ ತಗೊಂಡು ಹೋಗ್ಬೋದು. ಹಾಗೂ ಲಗೇಜ್ ಬ್ಯಾಗ್ನಲ್ಲಿ 15 kg ಅಷ್ಟು ಲಗೇಜ್ ಇರೋಂಥದ್ದು ಬ್ಯಾಗ್ನ ತಗೊಂಡು ಹೋಗ್ಬೋದು. ಅದಕ್ಕೂ ಹೆಚ್ಚು ಲಗೇಜ್ ಇತ್ತು ಅಂದರೆ ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕೌಂಟರ್ಗಳು ಇದೆ, ಈ ಥರ ಕೌಂಟರ್ಗಳಿರುತ್ತೆ. ಸೊ ನೀವು ನಿಮ್ಮ ಫ್ಲೈಟ್ ಯಾವುದು, ನಿಮ್ಮ ಫ್ಲೈಟ್ ಕೌಂಟರ್ ಯಾವುದು ಅಂತ ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಲಗೇಜ್ ಬ್ಯಾಗ್ನ ಚೆಕ್ ಇನ್ ಮಾಡಿಸಿ ಅಲ್ಲಿ ಡ್ರಾಪ್ ಮಾಡಬೇಕಾಗತ್ತೆ. ಸೊ ಈಗ ನಾವು ಅಲ್ಲಿ ಹೋಗ್ಬಿಟ್ಟು ನಮ್ಮ ಬ್ಯಾಗ್ನ ಚೆಕ್ ಇನ್ ಮಾಡಿಸ್ತಾ ಇದ್ದೀವಿ. ಹಾಗೆ ನೋಡ್ತಿರ್ಬೋದು ನೋಡಿ, ಎಲ್ಲ ಬಂದ್ಬಿಟ್ಟು ಅವ್ರ ಬ್ಯಾಗ್ನ ಚೆಕ್ ಇನ್ ಮಾಡಿಸ್ತಾ ಇದ್ದಾರೆ. ಸೊ ನಾವು ಕೂಡ ಇಲ್ಲಿ ನಮ್ಮ ಬ್ಯಾಗ್ನ ಚೆಕ್ ಇನ್ ಮಾಡಿಸೋದಕ್ಕೆ ಬಂದ್ವಿ. ಇದೇ ಕೌಂಟ್ರಲ್ಲಿ ನಮ್ಮ ಬ್ಯಾಗ್ನ ಚೆಕ್ ಇನ್ ಮಾಡ್ತಾರೆ. ಇಲ್ಲಿ ಚೆಕ್ ಇನ್ ಮಾಡಿಬಿಟ್ಟು ನಮ್ಮ ಬ್ಯಾಗ್ಗೆ ಟ್ಯಾಗ್ ಮಾಡಿಬಿಟ್ಟು ಅವ್ರು ಅದನ್ನು ಡೈರೆಕ್ಟಾಗಿ ಫ್ಲೈಟ್ಗೆ ಕಳಿಸ್ತಾರೆ. ಮತ್ತು ನಾವು ಈ ಲಗೇಜ್ನ ತೊಗೊಂಡು ಓಡಾಡೋ ಅವಶ್ಯಕತೆ ಇರಲ್ಲ, ಅವರೇ ಡೈರೆಕ್ಟಾಗಿ ಫ್ಲೈಟ್ಗೆ ಕಳಿಸ್ತಾರೆ. ಹಾಗೆ ನಮ್ಮ ಬೋರ್ಡಿಂಗ್ ಪಾಸ್ ಕೂಡ ನಮಗೆ ಇಲ್ಲೇ ಸಿಗುತ್ತೆ. ನಮ್ಮ ಬೋರ್ಡಿಂಗ್ ಪಾಸ್ ಕೂಡ ನಾವು ಇಲ್ಲೇ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಹ್ಯಾಂಡ್ ಬ್ಯಾಗೇಜ್ ಚೆಕ್ ಇನ್ ಅಂದರೆ ಸೆಕ್ಯೂರಿಟಿ ಚೆಕ್ ಇನ್ ಮಾಡಿಸೋದಕ್ಕೆ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವೀಗ ಸೆಕ್ಯೂರಿಟಿ ಚೆಕ್ ಇನ್ಗೆ ಹೊರಟ್ವಿ. ಸೊ ಲಾಸ್ಟ್ ಪ್ರೊಸೀಜರ್ ಬಂದುಬಿಟ್ಟು ಸೆಕ್ಯೂರಿಟಿ ಚೆಕ್ ಇನ್ ಅಂದರೆ ನಮ್ಮ ಹ್ಯಾಂಡ್ ಬ್ಯಾಗೇಜ್ ಚೆಕ್ ಇನ್ ಮಾಡ್ತಾರೆ. ಇಲ್ಲಿ ಒಂದು ಟ್ರೇ ಕೊಡ್ತಾರೆ. ಅದರಲ್ಲಿ ನಮ್ಮ ಎಲ್ಲ ಐಟಮ್ಸ್ನು ನಾವು ಇಡಬೇಕಾಗತ್ತೆ. ಅಂದರೆ ನಮ್ಮ ಮೊಬೈಲ್ ಫೋನ್ ಇರ್ಬೋದು, ಪವರ್ ಬ್ಯಾಂಕ್ ಇರ್ಬೋದು, ಹೆಡ್ಫೋನ್ ಇರ್ಬೋದು, ನಮ್ಮ ಬ್ಯಾಗ್ನಲ್ಲಿ ಏನೇನು ಐಟಮ್ಸ್ ಇರುತ್ತೆ ಎಲ್ಲದನ್ನು ಕೂಡ ನಾವು ಈ ಟ್ರೇಯಲ್ಲಿ ಇಡಬೇಕಾಗತ್ತೆ. ಅದನ್ನು ಅವರು ಫುಲ್ ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡ್ತಾರೆ. ಹಾಗೆ ನಮ್ಮನ್ನು ಕೂಡ 1 ರೌಂಡ್ ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡ್ತಾರೆ. ಇಲ್ಲಿ ಸ್ಕ್ಯಾನ್ ಎಲ್ಲ ಆದ ತಕ್ಷಣ ನಾವು ಇನ್ನು ಡೈರೆಕ್ಟಾಗಿ ಫ್ಲೈಟ್ಗೆ ಹೋಗ್ಬೋದು. ಸೊ ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಚೆಕ್ ಇನ್ ಆಗ್ತಾ ಇದೆ. ಸೊ ಈ ಚೆಕ್ ಇನ್ ಆದ ತಕ್ಷಣ ನಾವು ಹೋಗಬೇಕಾಗತ್ತೆ. ಸೊ ನೋಡಿ, ಬೆಂಗಳೂರು ಏರ್ಪೋರ್ಟ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲೊಂದು ಬ್ಯೂಟಿಫುಲ್ ವ್ಯೂನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬೆಂಗಳೂರು ಏರ್ಪೋರ್ಟ್ನ, ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ನೋಡಿ ಡಿಪಾರ್ಚರ್ ಗೇಟ್ ಅಂತ ಇದೆ. ಇಲ್ಲಿಂದ ನಾವು ನಮ್ಮ ಫ್ಲೈಟ್ಗೆ ಹೋಗಬೇಕಾಗತ್ತೆ. ಸೊ ನಾವೀಗ ನಮ್ಮದೆಲ್ಲ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿ ಈಗ ನಾವು ಫ್ಲೈಟ್ ಕಡೆಗೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಫ್ಲೈಟ್ ಅಲ್ಲಿ ಬಂದಿದೆ. ಸೊ ನಾವು ಆ ಫ್ಲೈಟ್ಗೆ ಹೋಗಬೇಕು. ನಾವು ಅಲ್ಲಿ ಹೋಗಬೇಕಂದ್ರೆ ಇಲ್ಲೊಂದು ಬಸ್ ಬರುತ್ತೆ. ಆ ಬಸ್ಸಲ್ಲಿ ನಮ್ಮನ್ನು ಪಿಕ್ ಮಾಡಿಕೊಂಡು ನಮಗೆ ಫ್ಲೈಟ್ಗೆ ಕರ್ಕೊಂಡು ಹೋಗ್ತಾರೆ. ಆ ಬಸ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಏನು ನಮ್ಮ ಬ್ಯಾಗ್ ಚೆಕ್ ಇನ್ ಮಾಡಿಸಿದ್ವಿ ಅಲ್ಲೊಂದು ಬೋರ್ಡಿಂಗ್ ಪಾಸ್ ಕೊಟ್ಟಿದ್ರು. ಆ ಬೋರ್ಡಿಂಗ್ ಪಾಸ್ನ ತೋರಿಸ್ಬಿಟ್ಟು ನಾವು ಆ ಬಸ್ಸಲ್ಲಿ ಹೋಗಬೇಕಾಗತ್ತೆ. ಆ ಬಸ್ಸಲ್ಲಿ ಕರ್ಕೊಂಡೋಗಿ ನಮಗೆ ಫ್ಲೈಟ್ ಒಳಗೆ ಬಿಡ್ತಾರೆ. ಸೊ ನಾವೀಗ ನಮ್ಮ ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ. ನಾನೀಗ ನಮ್ಮ ಫ್ಲೈಟ್ ಒಳಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನಮ್ಮ ಫ್ಲೈಟ್ ಒಳಗೆ ಬಂದು ಕುತ್ಕೊಂಡಿದ್ದೀನಿ. ಸೊ ಫೈನಲಿ ಬೆಂಗಳೂರು ಟು ಶ್ರೀನಗರ್ ಫ್ಲೈಟಲ್ಲಿ ಹೊರಟೆ ನಾನು. ನೀವು ನೋಡ್ತಾ ಇರ್ಬೋದು ಎಂಥ ಬ್ಯೂಟಿಫುಲ್ ಆದ ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವರ್ಗ ಎಲ್ಲಿದೆ ಅಂದರೆ ಭೂಮಿ ಮೇಲೆ ಇದೆ ಅಂತಾರೆ, ಅದು ಸತ್ಯ ಅಂತ ನನಗೆ ನಿಜವಾಗ್ಲೂ ಅನಿಸ್ತು. ಅಷ್ಟು ಚೆನ್ನಾಗಿತ್ತು ವ್ಯೂ. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು. ಸುಮಾರು 4-4.5 ಗಂಟೆಗಳ ಕಾಲ ಫ್ಲೈಟಲ್ಲಿ ಜರ್ನಿ ತುಂಬಾ ಚೆನ್ನಾಗಿತ್ತು. ಹಾಗೂ ಫುಡ್ ಕೂಡ ನಮಗೆ ಫ್ಲೈಟಲ್ಲಿ ಫ್ರೀಯಾಗಿ ಕೊಟ್ಟಿದ್ದರು.
ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆಯ ಅದ್ಭುತವಾದಂತಹ ಒಂದು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಾವು ಶ್ರೀನಗರ್ ಏರ್ಪೋರ್ಟ್ಗೆ ರೀಚ್ ಆದ್ವಿ. ನೀವು ನೋಡ್ತಾ ಇರ್ಬೋದು, ಈಗ ನಾವು ಶ್ರೀನಗರ ಏರ್ಪೋರ್ಟಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆಯ ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ನಿಮ್ಮನ್ನೆಲ್ಲ ಆದಷ್ಟು ಬೇಗ ಸಿಗ್ತೀನಿ. ಓಕೆ, ಬಾಯ್ ಬಾಯ್.